ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಪ್ರಕರಣ ಎನ್ಐಎಗೆ ವಹಿಸಿದ್ದಕ್ಕೆ ಸುಹಾಸ್ ತಾಯಿ ಸುಲೋಚನಾ ಧನ್ಯವಾದ ಸಲ್ಲಿಸಿದ್ದಾರೆ. ನಮಗೆ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇರಲಿಲ್ಲ. ಅವರು ಯಾರು ನಮ್ಮ ಮನೆಗೆ ಬಂದೂ ಇಲ್ಲ, ಏನು ವಿಚಾರಿಸಿಲ್ಲ. ಮುಸ್ಲಿಮರ ಜೊತೆ ಸಭೆ ನಡೆಸಿ ಹೋಗ್ತಾ ಇದ್ರು. ಹಾಗಾಗಿ ಸರ್ಕಾರ ಅವರ ಪರವಾಗಿ ಇದೆ ಅಂತ ಅನಿಸ್ತಾ ಇದೆ. ಹಾಗಾಗಿಯೇ ಎನ್ಐಎ ತನಿಖೆಗೆ ಕೊಡೋದಕ್ಕೆ ಹೋರಾಟವನ್ನ ಮಾಡಿದ್ರು. ಇಲ್ಲಿನ ಪೊಲೀಸರು ಕೂಡ ಎನ್ಐಎಗೆ ಸಹಕಾರ ಕೊಟ್ಟರು. ಹೋರಾಟ ಮಾಡಿದ ಎಲ್ರಿಗೂ ಧನ್ಯವಾದವನ್ನ ಸಲ್ಲಿಸ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಚಾರಿಸಿಲ್ಲ. ಆಮೇಲೆ ಮುಸ್ಲಿಂ ಕಡೆಯಿಂದ ಅವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಹೋಗ್ತಾ ಇದ್ರು. ಅದರಿಂದ ಅವರಿಗೆ ಅವರ ಪರವಾಗಿ ಇದೆ ಅಂತ ನಮಗೆ ಅನಿಸ್ತಿತ್ತು ಗವರ್ಮೆಂಟ್. ಅದರಿಂದ ನಾವು ಎನ್ಐಎಗೆ ಕೊಡಬೇಕು ಈ ತನಿಖೆಯನ್ನ. ಎನ್ಐಎಯಿಂದ ತನಿಖೆ ಆದರೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆಯಿಂದ ನಾವು ಎನ್ಐಎಗೆ ಕೊಡಬೇಕು ಅಂತ ಹೋರಾಟ ಮಾಡಿದ್ವಿ. MLA ಅವರೆಲ್ಲ ಸೇರಿ, ಆಮೇಲೆ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಎಲ್ಲ ಇಡೀ ರಾಜ್ಯದಂತ ಹೋರಾಟ ಮಾಡಿದ್ದಾರೆ ಎನ್ಐಎಗೆ ಕೊಡಬೇಕು ಅಂತ. ನನ್ನ ಮಗನ ಚಿತ್ರಹಿಂಸೆ ಮಾಡಿ ಸಾಯಿಸಿದ್ದಾರೆ. ಮಾಧ್ಯಮದವರು ಎಲ್ಲ CCTV ಫುಟೇಜ್ ಎಲ್ಲ ತೆಗೆದು ತೋರಿಸಿದ್ದಾರೆ ಯಾವ ತರ ಸಾಯಿಸಿದ್ದಾರೆ ಅಂತ. ನನ್ನ ಮಗ ಹಿಂದೂ ಕಾರ್ಯಕರ್ತ, ಬಜರಂಗ ದಳದ ಕಾರ್ಯಕರ್ತ. ಅವನು ಇದಕ್ಕೋಸ್ಕರ ಕೊಲೆ ಮಾಡಿದ್ರು. ನನ್ನ ಮಗನಿಗೆ ನ್ಯಾಯ ಸಿಗ್ಬೇಕು. ಆಮೇಲೆ ನಮ್ಮ ಹಿಂದೂ ಧರ್ಮದ ಎಲ್ಲರಿಗೂ ಒಂದು ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಬರುತ್ತೆ. ನನ್ನ ಮಗನ ಸಾವಿಗೆ ನ್ಯಾಯ ಸಿಕ್ಕಿದ್ರೆ ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರನ್ನ ಕೇಳ್ಕೊತೇನೆ. ಆಮೇಲೆ ಇಲ್ಲಿಯ ಪೊಲೀಸ್ನವರನ್ನು ಕೇಳ್ಕೊತೇನೆ, ಅವರಿಗೆ ಸರಿಯಾದ ಸಹಕಾರ ಕೊಟ್ಟು ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಶಿಕ್ಷೆಗೆ ಒಳಪಡಿಸಬೇಕು. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೇನೆ. NIAಗೆ ಹೋಗಿದ್ರಿಂದ ಕೇಸ್ ನಮಗೆ ತುಂಬಾನೇ ಸಂತೋಷವಾಗಿದೆ. ಕರ್ನಾಟಕದ ಗವರ್ಮೆಂಟ್ ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆಂದ್ರೆ ಅವರು ಯಾರೂ ನಮ್ಮ ಮನೆಗೆ ಬಂದಿಲ್ಲ, ಏನು ಅಂತಾನು ವಿಚಾರಿಸಿಲ್ಲ. ಆಮೇಲೆ ಮುಸ್ಲಿಂ ಕಡೆಯಿಂದ ಅವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಹೋಗ್ತಾ ಇದ್ರು. ಅದರಿಂದ ಅವರಿಗೆ ಅವರ ಪರವಾಗಿ ಇದೆ ಅಂತ ನಮಗೆ. ಮಂಗಳೂರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಎನ್ಐಎಗೆ ಹಸ್ತಾಂತರ. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಶುರುವಾಯ್ತ ಆಂತರಿಕ ಕಲಹ. ಬಿಜೆಪಿ ಶ್ಲಾಘಿಸಿದ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡ ಸುಹೇಲ್ ಕಂದಕ್ ನಿಮ್ಮಲ್ಲಿ ತಾಕತ್ತಿದೆ ಎಂದು ಬಿಜೆಪಿಯನ್ನ ಶ್ಲಾಘಿಸಿರುವಂಥದ್ದು. ಇಬ್ಬರು ಮುಸ್ಲಿಂ ಯುವಕರ ಹತ್ಯೆಯನ್ನ ಎನ್ಐಎಗೆ ವಹಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಅಶ್ರಫ್ ಅಬ್ದುಲ್ ರಹೀಂ ಕೇಸನ್ನ ಎನ್ಐಎಗೆ ವಹಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಶಾಸಕ ವೇದವ್ಯಾಸ್ ಕಾಮತ್ ಪೋಸ್ಟ್ಗೆ ಕಮೆಂಟ್ ಮಾಡಿ ಮನವಿಯನ್ನ ಮಾಡಿರೋದು. ಬಿಜೆಪಿ ನಾಯಕರನ್ನ ಶ್ಲಾಘಿಸಿ ಕಾಂಗ್ರೆಸ್ ಕಾಲ ಇಳಿದಿರೋದು ಮುಸ್ಲಿಂ ಮುಖಂಡ. ನೋಡಿ, ಕಾಂಗ್ರೆಸ್ನಲ್ಲಿ ಇದೀಗ ಆಂತರಿಕವಾಗಿ ಭಿನ್ನಾಭಿಪ್ರಾಯ ಶುರು ಆಗಿದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಎನ್ಐಎಗೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ವಹಿಸ್ತಾ ಇದ್ದ ಹಾಗೇನೆ ಅದನ್ನ ಶ್ಲಾಘಿಸೋದ್ರ ಜೊತೆಗೆ ಬಿಜೆಪಿಯನ್ನ ಕೂಡ ಶ್ಲಾಘಿಸಿರೋದು. ಅದನ್ನ ಮಾಡಿಸೋಕೆ ನಿಮ್ಮಲ್ಲಿ ತಾಕತ್ತಿದೆ, ನಮ್ಮಲ್ಲಿ ಪೊಟ್ಟು ವಾಟ್ಸಪ್ ಚರ್ಚೆಗಳಿದೆ. ನಿಮ್ಮ ಲಿಸ್ಟಲ್ಲಿ ಕುಡುಪು ಅಶ್ರಫ್ ಹತ್ಯೆ ಹಾಗೂ ರೆಹಮಾನ್ ಕೊಲೆ ಇದನ್ನು ಕೂಡ ಸೇರಿಸಿ ನಮಗೂ ನ್ಯಾಯವನ್ನು ಕೊಡಿಸಿ ಅಂತ ಇದೇ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮುಸ್ಲಿಂ ಮುಖಂಡರನ್ನ ಮಾತ್ರ ಭೇಟಿ ಮಾಡಿ ಹೋದ್ರು. ಹಾಗಾಗಿ ಈ ಕಾಂಗ್ರೆಸ್ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಸುಹಾಸ್ ಶೆಟ್ಟಿ ತಾಯಿ ಹೇಳ್ತಾ ಇದ್ರೆ, ಇತ್ತ ಮುಸ್ಲಿಂ ಮುಖಂಡ ಸುಹೇಲ್ ಕಂದಕ್ ಬಿಜೆಪಿ ನಾಯಕರನ್ನ ಹೊಗಳುವ ಕೆಲಸವನ್ನ ಮಾಡ್ತಾ ಇರೋದು. ಹಾಗಿದ್ರೆ ಏನ್ ನಡೀತಾ ಇದೆ? ಕಾಂಗ್ರೆಸ್ನಲ್ಲಿಯೇ ಒಂದಷ್ಟು ಅಸಮಾಧಾನಗಳು ಸ್ಫೋಟ ಆಗ್ತಾ ಇದೆಯಾ? ಈ ಸರ್ಕಾರದ ನಿಲುವುಗಳು, ಚರ್ಚೆಗಳು ಇವು ಇಷ್ಟ ಆಗ್ತಾ ಇಲ್ವಾ ಹಾಗಿದ್ರೆ ಮುಸ್ಲಿಂ ಮುಖಂಡರುಗಳಿಗೆ ಅನ್ನೋ ಪ್ರಶ್ನೆ ಎಲ್ರಿಗೂ ಗೊತ್ತಿರೋ ಹಾಗೇನೆ. ನಾವು ಕರಾವಳಿ ಅಂತ ಬಂದಿದ ತಕ್ಷಣ ಅದು ಬಿಜೆಪಿ ಬೆಲ್ಟ್ ಅಂತೀವಿ, ಹಿಂದುತ್ವದ ಬೆಲ್ಟ್ ಅಂತೀವಿ. ಅಲ್ಲಿ ಕಾಂಗ್ರೆಸ್ಸಿಗೆ ಮತಗಳು ಬೀಳುತ್ತಿವೆ ಅಂತ ಅಂದರೆ ಅದು ಮುಸ್ಲಿಮರ ಮತಗಳು ಅಂತ ಕೂಡ ನಾವು ಹೇಳ್ತೀವಿ.
ಸೊ ಇಲ್ಲಿ ಪ್ರಕರಣಗಳನ್ನು ನಾವು ನೋಡಿದಾಗ ಮುಸ್ಲಿಂ ಸಮುದಾಯದ ಯುವಕರುಗಳ ಹತ್ಯೆನೂ ಆಗಿದೆ, ಹಿಂದೂ ಸಮುದಾಯದ ಯುವಕರ ಹತ್ಯೆಗಳೂ ಆಗಿದೆ. ಹಿಂದೂ ಸಮುದಾಯದ ಯುವಕರ ಹತ್ಯೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದು ಸ್ಟ್ರಾಂಗ್ ಆದಂಥ ಧ್ವನಿಯನ್ನೆಗೆತ್ತತೆ, ಎನ್ಐಎಗೆ ತನಿಖೆಗೆ ವಹಿಸುತ್ತೆ. ಆದರೆ ಮುಸ್ಲಿಂ ಯುವಕರ ಹತ್ಯೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏನ್ ಮಾಡ್ತಿದೆ ಅನ್ನೋದನ್ನ ಇಲ್ಲಿ ಪ್ರಶ್ನಿಸಿದ ಹಾಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ಮಂಗಳೂರಿನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಸುಹಾಸು ಶೆಟ್ಟಿ ಅವರ ತಾಯಿ ಹೇಳ್ತಾ ಇದ್ದಿದ್ದು ಅದನ್ನೇ, ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇರಲಿಲ್ಲ, ಬಂದಾಗೆಲ್ಲ ಮುಸ್ಲಿಂ ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ರು, ಹೋಗ್ತಾ ಇದ್ರು, ಅಂದ್ರೆ ಮುಸ್ಲಿಂ ಓಲೈಕೆಯನ್ನ ಮಾಡ್ತಾ ಇದ್ರು ಅಂತ. ಆದ್ರೆ ಇಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ವಿರುದ್ಧವೇ ತಿರುಗಿ ಬೀಳುವಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅಲ್ಲಿಗೆ ಈ ಸರ್ಕಾರ ಅಥವಾ ಕಾಂಗ್ರೆಸ್ ಹಿಂದೂಗಳಿಗೂ ನ್ಯಾಯ ಕೊಡಿಸ್ತಾ ಇಲ್ಲ, ಮುಸ್ಲಿಮರಿಗೂ ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನುವಂಥ ಅರ್ಥ ಇಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಗೊಂದಲ, ಯಾಕೆ ಸಿಟ್ಟು, ಯಾಕೆ ಬೇಸರ, ಈ ಸರ್ಕಾರದ ನಡೆ ಎಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ತಂದಿಡ್ತಾ ಇದೆ ಸರ್ಕಾರವನ್ನು ನಂಬಿಕೊಂಡಿದ್ದಂಥ ಕೆಲವರಿಗೆ. ನೀತಿ ಹೌದು, ಯಾಕಂದರೆ ಮೊನ್ನೆ ದಿವಸ ಏನು ಅಲ್ಪಸಂಖ್ಯಾತರ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಅಬ್ದುಲ್ ರೆಹಮಾನ್ ಹತ್ಯೆ ಆಗಿರ್ಬೋದು ಅಥವಾ ಕುಡುಪು ಅಶ್ರಫ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ, ಸರಿಯಾದ ದಾರಿಯಲ್ಲಿ ತನಿಖೆ ಆಗ್ತಾ ಇಲ್ಲ, ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ, ಹಲವು ಆರೋಪಗಳನ್ನು ಮಾಡಿದರು. ಈ ಬೆನ್ನಲ್ಲೇ ಇದೀಗ ಸುಹಾಸ್ ಶೆಟ್ಟಿಯ ಒಂದು ಹತ್ಯೆ ಪ್ರಕರಣವನ್ನು ಬಿಜೆಪಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಇಲಾಖೆ ಅದನ್ನು ಎನ್ಐಎಗೆ ಹಸ್ತಾಂತರ ಮಾಡಿದ ಬೆನ್ನಲ್ಲೇ ಕೈಪಾಳ್ಯದಲ್ಲೂ ಕೂಡ ಮತ್ತೆ ಈ ಒಂದು ಅಸಮಾಧಾನ ಅನ್ನುವಂಥದ್ದು ತಾರಕಕ್ಕೇರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ಪ್ರಮುಖ ಓರ್ವ ಕಾಂಗ್ರೆಸ್ ಮುಖಂಡ, ಅಲ್ಪಸಂಖ್ಯಾತ ಮುಖಂಡ, ಮುಸ್ಲಿಂ ಮುಖಂಡ ಆಗಿರುವಂತಹ ಸುಹೇಲ್ ಕಂದಕ್, ಓರ್ವ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ರವರ ಒಂದು ಸೋಷಿಯಲ್ ಮೀಡಿಯಾದ ಪೋಸ್ಟ್ಗೆ ಕಮೆಂಟ್ ಅನ್ನು ಹಾಕಿರುವಂಥದ್ದು, ತಮ್ಮದೇ ಸರ್ಕಾರವನ್ನ ಕಾಲೆಳೆದಿರುವಂತಹ ಘಟನೆ ಆ ಪೋಸ್ಟ್ನಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನಿಮಗೆ ತಾಕತ್ತಿದೆ ಅನ್ನುವಂತಹ ರೀತಿಯಲ್ಲಿ ಬಿಜೆಪಿ ಸರ್ಕಾರವನ್ನು ಅವರು ಶ್ಲಾಘನೆ ಮಾಡಿದ್ದಾರೆ. ನಿಮಗೆ ತಾಕತ್ತಿದೆ, ಹಾಗಾಗಿ ನೀವು ನಿಮ್ಮ ಸರ್ಕಾರವನ್ನು ಒತ್ತಾಯ ಮಾಡಿ ಎನ್ಐಎಗೆ ಹಸ್ತಾಂತರ ಮಾಡ್ತೀರಾ, ಆದರೆ ನಮ್ಮಲ್ಲಿ ನಡೆಯುವಂಥದ್ದು ಕೇವಲ ವಾಟ್ಸಪ್ ಚರ್ಚೆಗಳು ಮಾತ್ರ. ಈಗ ಕುಡುಪುವಿನ ಅಶ್ರಫ್ ಹತ್ಯೆ ಆಗಿರ್ಬೋದು ಅಥವಾ ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಆಗಿರ್ಬೋದು, ಇದರಲ್ಲಿ ನಡೆದಂಥ ಬೆಳವಣಿಗೆ ಅದು ಕೇವಲ ವಾಟ್ಸಪ್ ಚರ್ಚೆ ಮಾತ್ರ ಅನ್ನುವಂತಹ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇ ಪಕ್ಷದ ಮುಖಂಡ ಆಗಿರುವಂಥ ಸುಹೇಲ್ ಕಂದಕ್ ಟಾಂಗ್ ನೀಡಿದ್ದಾರೆ. ಮತ್ತು ಇನ್ನು ಮುಂದಕ್ಕೆ ಹೋಗಿ ಅದೇ ಬಿಜೆಪಿ ಅವರಲ್ಲಿ ಅಂದರೆ ಬಿಜೆಪಿ ಶಾಸಕರಲ್ಲಿ ಅವರು ಮನವಿಯನ್ನು ಕೂಡ ಮಾಡ್ತಾರೆ. ನಿಮ್ಮ ಲಿಸ್ಟ್ ಜೊತೆಗೆ ಈಗ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಹೇಗೂ ನೀವು ಎನ್ಐಎ ಕೊಟ್ಟಿದ್ದೀರಾ, ನಮ್ಮದು ಒಂದು ಲಿಸ್ಟ್ ಇದೆ, ಅದು ಕುಡುಪುವಿನ ಅಶ್ರಫ್ನ ಕೊಲೆ ಆಗಿರ್ಬೋದು, ಬಂಟ್ವಾಳದ ಅಬ್ದುಲ್ ರೆಹಮಾನ್ನ ಕೊಲೆ ಆಗಿರ್ಬೋದು, ಈ ಎರಡು ಪ್ರಕರಣಗಳನ್ನು ಕೂಡ ನೀವೇ ಎನ್ಐಎಗೆ ಕೊಡಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಮಾಡಿದ್ದಾರೆ. ಇದರೊಂದಿಗೆ ಪರೋಕ್ಷವಾಗಿ ತಮ್ಮದೇ ಪಕ್ಷಕ್ಕೆ, ತಮ್ಮದೇ ಸರ್ಕಾರಕ್ಕೆ ಒಂದು ರೀತಿ ಟಾಂಗ್ ನೀಡಿದ್ದಾರೆ ನೀತಿ. ಇದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮೊನ್ನೆ ದಿವಸದಲ್ಲೂ ಕೂಡ ಅಲ್ಪಸಂಖ್ಯಾತರ ಸಭೆಯಲ್ಲಿ ಮುಸ್ಲಿಂ ಮುಖಂಡರ ಒಂದು ಆಕ್ರೋಶ ಎಷ್ಟರ ಮಟ್ಟಿಗಿತ್ತು. ಸುಮಾರು 200ಕ್ಕೂ ಅಧಿಕ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆಯನ್ನು ನೀಡಿದ್ರು. ಮೊನ್ನೆ ಎರಡೆರಡು ನಿಯೋಗ ಬಂದು ಭೇಟಿ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಕಾಂಗ್ರೆಸ್ ವತಿಯಿಂದ. ಅದರೊಂದಿಗೆ ಪೊಲೀಸ್ ಇಲಾಖೆಗೆ ಒಂದು ಮೇಜರ್ ಸರ್ಜರಿ ಅದೇ ದಿನ ರಾತ್ರಿ ನಡೆಯುತ್ತೆ. ಜಿಲ್ಲೆಯ ವರಿಷ್ಠಾಧಿಕಾರಿಗಳ ಬದಲಾವಣೆ ಆಗುತ್ತೆ, ಹೊಸ ಕಮಿಷನರ್ ನೇಮಕ ಆಗುತ್ತೆ. ಇಷ್ಟಾದರೂ ಕೂಡ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಬೇಗುದಿ, ಅಸಮಾಧಾನ ಅನ್ನುವಂಥದ್ದು ಇನ್ನೂ ತಣ್ಣಗಾಗಿಲ್ಲ. ಈಗ ಎನ್ಐಎಗೆ ಪ್ರಕರಣ ಹಸ್ತಾಂತರವಾದ ಬೆನ್ನಲ್ಲೇ ಇದು ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅದರೊಂದಿಗೆ ಈಗ ಮುಸಲ್ಮಾನ್ ಮುಖಂಡರು ಏನು ಆಗ್ರಹ ಮಾಡ್ತಾ ಇದ್ದಾರೆ ಅಂದರೆ, ಅವರು ಎನ್ಐಎ ಕೊಟ್ಟರು, ನೀವು ಕನಿಷ್ಠ ಪಕ್ಷ SIT ಅನ್ನಾದರೂ ರಚನೆ ಮಾಡಿ ಈ ಎರಡೂ ಹತ್ಯೆಗೆ ಸಂಬಂಧಪಟ್ಟ ಹಾಗೆ SIT ತನಿಖೆಯನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹ ಮಾಡ್ತಾ ಇದೆ. ಸರ್ಕಾರಕ್ಕೆ ಅದೊಂದು ರೀತಿ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಎನ್ಐಎಗೆ ನೀಡಿರುವಂಥದ್ದು ಸರ್ಕಾರ ಮುಂದಕ್ಕೆ ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ, ಇದು ಬಹಳ ಕುತೂಹಲಕ್ಕೂ ಕೂಡ ಸದ್ಯ ಕಾರಣವಾಗಿದೆ ನೀತಿ. ಅತಿಥಿಗೆಲ್ಲ ಒಂದ್ ಕಡೆಯಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ರೂಪರೇಷೆಯನ್ನು ಚೇಂಜಸ್ ಮಾಡ್ಕೊಂಡಿದ್ದನ್ನ ನಾವು ಗಮನಿಸಿದ್ವಿ. ಅಂದ್ರೆ ಕರಾವಳಿ ಭಾಗದಲ್ಲಿ ಸ್ವಲ್ಪ ಆಕ್ಟಿವ್ ಆಗೋದು, ಪಕ್ಷ ಸಂಘಟನೆ ಮಾಡೋದು, DK ಶಿವಕುಮಾರ್ ಅವರಂತೂ ಹಿಂದುತ್ವ ಈ ಅಜೆಂಡವನ್ನ ಫಾಲೋ ಮಾಡ್ತಾ ಇದ್ದಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಇಲ್ಲಿ ನಾವು ಹಿಂದೂಗಳ ಮತವನ್ನ ಕೂಡ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಸ್ಟ್ರಾಟಜಿಯಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಈ ಸರ್ಕಾರ ಈಗ ಅಧಿಕಾರಕ್ಕೆ ಬಂದ್ಮೇಲೆ ಸ್ವಲ್ಪ ಮಾಡ್ಕೊಂಡಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಆ ಸಮುದಾಯ ಈ ಸಮುದಾಯ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಿ ಎಲ್ಲರಿಂದ ವಿಶ್ವಾಸವನ್ನ ಗಳಿಸುವ ಬದಲು ವಿಶ್ವಾಸವನ್ನ ಕಳೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆಯಾ ಈ ಸರ್ಕಾರದಿಂದ, ಕಾಂಗ್ರೆಸ್ನಿಂದ? ಸೊ ಕಾಂಗ್ರೆಸ್ ಯಾರಿಗೂ ಬೇಸರ ಆಗಬಾರ್ದು, ಬ್ಯಾಲೆನ್ಸ್ ಮಾಡಬೇಕು ಅಂತಾನೆ ಹೋಗಿ ಈ ತರ ಸಮಸ್ಯೆಗಳು ಆಗ್ತಾ ಇದೆಯಾ ಅಂತ ಆದಿತ್ಯ? ನಿಜಕ್ಕೂ ಕೂಡ ನೀತಿ ಇದು ಖಂಡಿತವಾಗ್ಲೂ ನಿಜ. ಯಾಕಂದರೆ ಒಂದು ರೀತಿ ಮೃದು ಧೋರಣೆ ಮತ್ತು ಸಾಫ್ಟ್ ಹಿಂದುತ್ವದ ಪ್ರತಿಪಾದನೆ ಅನ್ನುವಂಥದ್ದು ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಮಾಡೋದಕ್ಕೆ ಮುಂದಾಗಿರುವಂಥ ಒಂದು ಪ್ರಯೋಗ. ಅದಕ್ಕೆ ಪೂರಕವಾಗಿ ಆಗಿದ್ದಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸ್ಬೋದು. ಮುಸ್ಲಿಂ ಮುಖಂಡರ ಒಂದು ಆಕ್ರೋಶ ಇವತ್ತು ಕಟ್ಟೆ ಹೊಡೆದು ಹೊರಗೆ ಬಿದ್ದಿರ್ಬೋದು, ಆದರೆ ಇದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಅನೇಕ ತಿಂಗಳುಗಳಿಂದ ಆಯಿತು. ಯಾವಾಗ ಕಾಂಗ್ರೆಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹುಮತವನ್ನು ಪಡೆದು ಆಯ್ಕೆ ಆಗುತ್ತೋ ಹಾಗಾಗಿ ನಮ್ಗೆ ಬಹಳ ಇಲ್ಲಿ ಒಳ್ಳೆಯದಾಗುತ್ತೆ. ಪ್ರಮುಖವಾಗಿ ಈ ಸಂಘ ಪರಿವಾರವನ್ನು ಎದುರಿಸುವಂಥ ನಿಟ್ಟಿನಲ್ಲಿ ನಮ್ಗೆ ಬಹಳ ಅನುಕೂಲವಾಗುತ್ತೆ ಅನ್ನುವಂಥ
ರೀತಿಯ ಒಂದು ಆಲೋಚನೆ ಏನು ಅಲ್ಪಸಂಖ್ಯಾತ ಸಮುದಾಯದಲ್ಲಿತ್ತು ಅದಕ್ಕೆ ಧಕ್ಕೆ ಆಗುವಂತಹ ರೀತಿಯಲ್ಲಿ ಸರ್ಕಾರದ ಒಂದಿಷ್ಟು ನಿಲುವುಗಳು ಇತ್ತು. ಪ್ರಮುಖವಾಗಿ ಏನು ಡಿ ಕೆ ಶಿವಕುಮಾರ್ ಅವರ ಒಂದು ಹಿಂದುತ್ವ ಪ್ರತಿಪಾದನೆ ಆಗಿರಬಹುದು ಮತ್ತು ಈ ದ್ವೇಷಕಾರುವಂಥ ಭಾಷಣವನ್ನು ಮಾಡುವಂಥ ಹಿಂದೂ ಮುಖಂಡರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕೆ ಕೇಸ್ ದಾಖಲು ಮಾಡ್ತಾರೆ, ಅವರು ಬೇಲ್ ಪಡ್ಕೊಂಡು ಹೊರಗಡೆ ಬರ್ತಾರೆ, ಬಂಧಿಸುವಂಥ ಯಾವುದೇ ಕೆಲಸಕ್ಕೂ ಮುಂದಾಗ್ತಾ ಇಲ್ಲ ಅನ್ನುವಂಥ. ಆದರೆ ಆಕ್ರೋಶದ ಕಟ್ಟೆ ಒಡೆದಿದ್ದು ಯಾವಾಗ ಅಂತ ಹೇಳಿದರೆ, ಯಾವಾಗ ಕುಡುಪುವಿನ ಅಶ್ರಫ್ ಹತ್ಯೆ ಆಗುತ್ತೋ, ಯಾವಾಗ ಅಬ್ದುಲ್ ರೆಹಮಾನ್ ಹತ್ಯೆ ಆಗುತ್ತೋ, ಆ ಸಂದರ್ಭದಲ್ಲಿ ಗೃಹ ಸಚಿವರ ಒಂದು ಟೇಬಲನ್ನು ಬಡಿದು ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಒಂದು ಅಸಮಾಧಾನವನ್ನು ಹೊರಹಾಕ್ತಾರೆ. ಈ ಸಂದರ್ಭದಲ್ಲೂ ಕೂಡ ದಿನೇಶ್ ಗುಂಡೂರಾವ್ ಅವರಾಗಿರಬಹುದು, ಇವರು ಪರಮೇಶ್ವರ್ ಅವರು ಕೊಟ್ಟಂಥ ಒಂದಿಷ್ಟು ಹೇಳಿಕೆಗಳು ಕೂಡ ಮುಸ್ಲಿಂ ಸಮುದಾಯ ಕೆಂಡಾಮಂಡಲವಾಗುವಂತಹ ರೀತಿಯಲ್ಲೂ ಕೂಡ ಮಾಡಿತ್ತು. ಮತ್ತು ಓರ್ವ ಮುಸಲ್ಮಾನ್ ಮುಖಂಡ ದಿನೇಶ್ ಗುಂಡೂರಾವ್ ಅವರ ಪತ್ರಿಕಾಗೋಷ್ಠಿಯಲ್ಲಿ ಏನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಸಂದರ್ಭ ಆತನನ್ನು ಹೊರಗೆ ಹೋಗುವಂತ ಅವರು ಆಕ್ರೋಶಭರಿತವಾಗಿ ಹೇಳ್ತಾರೆ. ಇದು ಕೂಡ ಮುಸ್ಲಿಂ ಸಮುದಾಯದ ಒಂದು ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಹಾಗಾಗಿ ಇದೆಲ್ಲವನ್ನು ನೋಡಿದಂಥ ಸಂದರ್ಭ 2013 ಮತ್ತು 2018 ಅವಧಿಯಲ್ಲೂ ಕೂಡ ಇದೇ ಥರ ಕರಾವಳಿಯಲ್ಲಿ ಕೋಮು ಹತ್ಯೆಗಳು ನಡೆದಿತ್ತು. ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಹಳ ದೊಡ್ಡ ಪ್ರಮಾಣದ ಏಟನ್ನು ಕೂಡ ಕೊಟ್ಟಿತ್ತು. ಆ ಸರ್ಕಾರ ಪತನವಾಗೋದಕ್ಕೂ ಕೂಡ ಅದೇ ಕಾರಣವಾಗಿತ್ತು ಅನ್ನುವಂಥ ಚರ್ಚೆ ಇತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಸರ್ಕಾರ ಒನ್ ಸೈಡೆಡ್ ಸ್ಟ್ಯಾಂಡ್ ತೆಗೆದುಕೊಳ್ತಾ ಇತ್ತು ಅನ್ನುವಂಥ ಒಂದು ಆರೋಪ ಇತ್ತು. ಆದರೆ ಈ ಬಾರಿ ಅಧಿಕಾರಕ್ಕೆ ಬಂದ ಬಳಿಕ ಸರ್ಕಾರ ಬಂದ ಕೂಡಲೇ ಅವರು ಕೋಮು ನಿಗ್ರಹ ಪಡೆಯನ್ನು ರಚನೆ ಮಾಡ್ತಾರೆ. ಕರಾವಳಿಯಲ್ಲಿ ಆಗುವಂಥ ಕೋಮುವಾದದ ತಂಟೆಗೆ ಹೋಗೋದು ಬೇಡ, ನಾವು ಕಾನೂನಾತ್ಮಕವಾಗಿ ಏನು ನಡೆಯುತ್ತೆ ಆ ಥರ ನಡೆದುಕೊಂಡು ಹೋಗಲಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು. ಸೊ ಇದೀಗ ಎಲ್ಲೋ ಒಂದು ಕಡೆ ಅದು ತಿರುಗುಬಾಣವಾಗ್ತಾ ಇದೆಯೋ ಏನೋ ಅನ್ನೋಂಥ ರೀತಿಯ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಸೊ ಮುಸಲ್ಮಾನ್ ಸಮುದಾಯದ ಆಕ್ರೋಶ ಅನ್ನುವಂಥದ್ದು ಇನ್ನೂ ತಣ್ಣಗಾಗಿಲ್ಲ. ಹಾಗಾಗಿ ಸರ್ಕಾರ ಇದಕ್ಕೆ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡುತ್ತಾ ಅಥವಾ ಈಗ ಏನು ಮಾಡ್ತಾ ಇದೆಯೋ ಪ್ರಕ್ರಿಯೆ ಅದನ್ನೇ ಮುಂದುವರಿಸುತ್ತಾ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.